ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನಮ್ಮಮ್ಮನೂ ಈಚೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟು. ಹೋಗೋ ಮಧ್ಯದಲ್ಲಿ ರೈಲ್ವೆ ಗೇಟ್ ಹಾಕ್ಬಿಟ್ಟಿದ್ರು. ನಾನು ಅಂದ್ಕೊಂಡೆ ತುಂಬ ಲೇಟ್ ಆಗುತ್ತೆ ಅಂತ, ಯಾಕಂದರೆ ಅಲ್ಲಿ ಯೂಶಲಿ ಟ್ರಾಫಿಕ್ ಜಾಮ್ ಆಗೋಗುತ್ತೆ ರೈಲ್ವೆ ಗೇಟ್ ಹಾಕಿದಾಗ. ಆ್ಯಂಡ್ ಇವತ್ತು ಬೇರೆ ಸಂಡೇ ಆಗಿರೋದ್ರಿಂದ ಇನ್ನೂ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಅಷ್ಟೊಂದೇನು ಟ್ರಾಫಿಕ್ ಜಾಮ್ ಆಗಿಲ್ಲ, ಆದರೂ ಬೇಗ ಕ್ಲಿಯರ್ ಆಯಿತು ಅಲ್ಲಿ ಟ್ರಾಫಿಕ್ ಪೊಲೀಸ್ ಇದ್ದಿದ್ದ ಕಾರಣ. ಸೊ ಅಲ್ಲಿಂದ ನಾವು ಬೇಗ ಕ್ಲಿಯರ್ ಮಾಡ್ಕೊಂಡು ಹೊರಟಿದ್ದೆ ರಾಜ ಮಾರ್ಕೆಟ್ ಕಡೆಗೆ. ರಾಜ ಮಾರ್ಕೆಟ್ ಬಂದುಬಿಟ್ಟು ಸಿಟಿ ಪಕ್ಕದಲ್ಲೇ ಇರೋದು. ಅಲ್ಲೋಗಿದ್ದ ರೀಸನು ನಾವೇನು ಮೈಂಡಲ್ಲೇನು ಇಕ್ಕೊಂಡು ಹೋಗಿರಲಿಲ್ಲ ತೊಗೋಬೇಕು ಅಂತ. ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನು ತಗೊಳ್ಳೋಣ ಅಂತ ಹೋದೋ. ಜ್ಯುವೆಲರಿ ಐಟಮು, ರಾಜ ಮಾರ್ಕೆಟ್ ಅಂದ್ರೇ ಜ್ಯುವೆಲರಿ ಐಟಮು. ನಿಮ್ಗೆ ಅಲ್ಲಿ ಎಲ್ಲ ತರಹದ ಒಡವೆಗಳು ಎಲ್ಲ ಸಿಗುತ್ತೆ, ಅಂದರೆ ಗೋಲ್ಡ್ ಎಲ್ಲ ಸಿಗೋದು. ಆರ್ಟಿಫಿಷಿಯಲ್ ಜ್ಯುವೆಲರಿ ಸೆಟ್ಸ್ಗಳು ನಿಮಗೆ ಸಿಗುತ್ತೆ ಅಲ್ಲಿ. ಸೀರೆ ಮ್ಯಾಚಿಂಗ್ ಸೆಟ್ಟು ಮತ್ತು ಆರ್ಟಿಫಿಷಿಯಲ್ ಚೈನ್ಗಳು, ತುಂಬ ಶಾರ್ಟ್ ಚೈನು, ತುಂಬ ಲಾಂಗ್ ಚೈನು, ಮಾಂಗಲ್ಯ ಚೈನು, ಆ ಥರ ಎಲ್ಲ ಜ್ಯುವೆಲರಿ ಸೆಟ್ಟು ನಿಮಗೆ ಅಲ್ಲಿ ಸಿಗುತ್ತೆ. ಬಟ್ ನನಗೆ ಗೊತ್ತಿರಲಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಎವ್ರಿ ಮಂತ್ ಲಾಸ್ಟ್ ಸಂಡೇ 75% ಅಷ್ಟು ಶಾಪ್ ಕ್ಲೋಸ್ ಇರುತ್ತೆ. ನೀವು ನೋಡ್ಬೋದು ಈ ಕಾಂಪ್ಲೆಕ್ಸಲ್ಲಿ ಆಲ್ಮೋಸ್ಟ್ ಆಲ್ ಶಾಪ್ಗಳೆಲ್ಲ ಕ್ಲೋಸ್ ಇದೆ. ಓನ್ಲಿ 25% ಅಷ್ಟೇ ಹಾಫ್ ಡೇ ಓಪನ್ ಇರುತ್ತೆ. ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಸ್ಟೋರ್ಗೆ ವಿಸಿಟ್ ಮಾಡಿದೆ. ಚೈನ್ಗಳ ಕಲೆಕ್ಷನ್ ತುಂಬ ಇತ್ತು, ಡಿಫ್ರೆಂಟಾಗಿತ್ತು. ಅದ್ರ ಜೊತೆಗೆ ಮ್ಯಾರೇಜ್ ಸೆಟ್ಟು, ಜಡೆ ಈ ಥರ ಎಲ್ಲ ಬರುತ್ತಲ್ಲ, ಆ ಕಲೆಕ್ಷನ್ಸು ಸಹ ಇತ್ತು. ಎಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದೇ ಸೆಟ್ಗಳನ್ನ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ನಮಗೆ 5 to 10 ತನಕ ಆಗುತ್ತೆ. ಬಟ್ ಇಲ್ಲೆಲ್ಲ ನಮಗೆ ಅಫೋರ್ಡಬಲಲ್ಲಿ ಪ್ರೈಸಲ್ಲಿ ಸಿಗುತ್ತೆ. ಸೊ ತುಂಬ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ನಾವು ರಾಜ ಮಾರ್ಕೆಟಿಂದ ನೆಕ್ಸ್ಟ್ ಹೊರಟಿದ್ದೆ ಚಿಕ್ಕಪೇಟೆ ಕಡೆಗೆ. ಚಿಕ್ಕಪೇಟೆಯಲ್ಲಿ ನಾವು ಒಂದು ಶಾಪೇ ಇದ್ದು. ಈ ಶಾಪಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲ ಥರದ ಡೆಮೋ ಪೀಸ್ಗಳು ಹಾಕಿದ್ದಾರೆ. ಇಲ್ಲಿ ಎಲ್ಲ ಥರದ ಸಿಲ್ವರ್ ಐಟಮ್ಗಳು ಸಿಗುತ್ತೆ. ಸಿಲ್ವರ್ ಅಂದರೆ ಬೆಳ್ಳಿ ಅಲ್ಲ, ಈ ಮ್ಯಾರೇಜ್ ಫಂಕ್ಷನ್ನು ಅಥವಾ ಸೀಮಂತ, ಎಂಗೇಜ್ಮೆಂಟ್ ಯಾವುದೇ ಫಂಕ್ಷನ್ ಆದರೂ ರಿಟರ್ನ್ ಗಿಫ್ಟ್ ಕೊಡ್ತಾರೆ. ಸೊ ಆ ಥರ ಐಟಮ್ಗಳು ಇಲ್ಲಿರುತ್ತೆ. ಒಂದಕ್ಕಿಂತ ಒಂದು ವೆರೈಟಿಯಾಗಿರುತ್ತೆ. ಆ್ಯಂಡ್ ಇಲ್ಲೆಲ್ಲ ಸಿಗೋದು ಹೋಲ್ಸೇಲ್ ಪ್ರೈಸು. ತುಂಬ ಬಂಡಲ್ಗಟ್ಟಲೆ ತೊಗೋಬೇಕು ನೀವು. ಸಿಂಗಲ್ ಪೀಸ್ ಬೇಕಂದ್ರೂ ಸಿಗುತ್ತೆ, ಸಿಂಗಲ್ ಪೀಸು ಸಹ ತೊಗೋಬೋದು, ಅದು ನಮ್ಮ ಇಷ್ಟ. ಇಲ್ಲಿ ಪ್ಲೇಟ್ಸ್ಗಳು ತುಂಬ ಕಲೆಕ್ಷನ್ಗಳಿದೆ. ಒಂದಕ್ಕಿಂತ ಒಂದು ಡಿಸೈನ್ಗಳು, ವೆರೈಟೀಸು. ತುಂಬ ಸ್ಮಾಲ್ ಪ್ಲೇಟು, ಲಾಂಗ್ ಪ್ಲೇಟು, ಮೀಡಿಯಮ್ ಪ್ಲೇಟು, ಅಥವಾ ತುಂಬ ಅಗಲವಾಗಬೇಕಂದ್ರೆ ಅಗಲವಾಗಿರೋ ಪ್ಲೇಟ್ಗಳು ಸಹ ಸಿಗುತ್ತೆ ಇಲ್ಲಿ ನಿಮಗೆ. ಈ ಥರ ಪ್ಲೇಟ್ಗಳಲ್ಲಿ ನೀವು ಫ್ರೂಟ್ಸು ಅಥವಾ ಫ್ಲವರ್ಸು ಇಟ್ಟು ಡೆಕೋರೇಷನ್ ಸಹ ಯೂಸ್ ಮಾಡ್ಬೋದು. ಆ ಥರ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸಿಂಗಲ್ ಕ್ವಾಂಟಿಟಿ ತೊಗೋತೀವಿ ಅಂತ ಅಂದರೆ 80, 100 ಈ ಥರ ಇರುತ್ತೆ. ನೀವು ಯಾವುದನ್ನ ತೊಗೋತೀರೋ ಅದ್ರ ಮೇಲೆ ಡಿಪೆಂಡಾಗಿ ಪ್ರೈಸ್ ಹೇಳ್ತಾರೆ. ಬಂಡಲ್ ತೊಗೋತೀನಿ ಅಂದರೆ ತುಂಬ ಕಮ್ಮಿ ಪ್ರೈಸ್ಗೆ ಹಾಕ್ಕೊಡ್ತಾರೆ. ಆ್ಯಂಡ್ ಈ ಥರ ದೇವ್ರ ಸ್ಟ್ಯಾಂಡು ಸಹ ಸಿಗುತ್ತೆ, ಚಿಕ್ಕದು ದೊಡ್ಡದು ಡಿಪೆಂಡ್ಸ್. ನೀವು ಯಾವ ಸೈಜ್ ಸೆಲೆಕ್ಟ್ ಮಾಡ್ತೀರೋ ಆ ಸೈಜ್ ಮೇಲೆ ಪ್ರೈಸ್ ಹೇಳ್ತಾರೆ. ಹಾಗೆ ಇಲ್ಲಿ ಬುಟ್ಟಿಗಳಿದೆ. ಇದು ತಾಂಬೂಲ ಬುಟ್ಟಿ ಅಥವಾ ಏನಾದರೂ ಸ್ಟೋರ್ ಮಾಡು ಇಡ್ಬೋದು, ಯಾರಿಗಾರ ಬಂದವರು ಕೊಡ್ಬೋದು. ಆ್ಯಂಡ್ ಇಲ್ಲಿ ಕ್ಯೂಟಾಗಿರೋವಂಥ ಪೂಜೆ ಸಾಮಾನು ನಾವು ಹಾಕ್ಕೊಂಡು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬೋದು. ಆ ಥರ ಕ್ಯೂಟಾಗಿರೋವಂಥ ಬುಟ್ಟಿ ಸಹ ಇತ್ತು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದರಲ್ಲೂ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ಸಿಂಗಲ್ ಬುಟ್ಟಿನೂ ಸಹ ತೊಗೋಬೋದು, ನೀವು ಜಾಸ್ತಿ ಬೇಕಂದರೆ ಯಾರಾದರೂ ಹೋಲ್ಸೇಲಲ್ಲಿ ತೊಗೊಂಡೋಗಿ ರೀಟೇಲಲ್ಲಿ ಮಾರ್ಕೋತೀವಿ ಅನ್ನೋರು ಸಹ ತೊಗೊಂಡು ಹೋಗ್ಬೋದು. ತುಂಬ ಕ್ಯೂಟ್ ಆಗಿರುವಂಥ ಬುಟ್ಟಿಗಳಿತ್ತು ಇಲ್ಲಿ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಇದೆಲ್ಲ ಬಂದುಬಿಟ್ಟು ನಿಮಗೆ 150, 200, ಬಿಲೋ 200, 300 ಒಳಗಡೆ ಇರುತ್ತೆ. ಆ್ಯಂಡ್ ಅವರೆಲ್ಲ ಡೆಮೋ ಪೀಸು ಫ್ರಂಟಲ್ಲೇ ಇಟ್ಟಿದ್ದಾರೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಕೊಟ್ಟು ಬಂಡಲ್ ಬೇಕಾದ್ರೆ ತೊಗೋಬೋದು ನಾವು, ನಮ್ಗೆ ಇಷ್ಟ ಬಂದಷ್ಟು. ಜೊತೆಗೆ ತುಂಬ ಸ್ಮಾಲ್ ವಿಗ್ರಹಗಳೆಲ್ಲ ಇತ್ತು. ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅಫೋರ್ಡಬಲ್ ಪ್ರೈಸು ಸಹ ಇತ್ತು. ಆ್ಯಂಡ್ ಒಳ್ಳೆ ಕಲೆಕ್ಷನ್ಸ್ ಸಹ ಇತ್ತು. ಇಲ್ಲಿ ಎಲ್ಲ ನಾವು ನೋಡಿಕೊಂಡು ನಮಗೇನು ಬೇಕೋ ಅದನ್ನು ನಾವು ತಗೊಂಡು ನೆಕ್ಸ್ಟ್ ಸ್ಟೋರ್ಗೆ ಹೋದೋ. ಅಲ್ಲೆಲ್ಲ ಬಂದುಬಿಟ್ಟು ಬೇಬೀಸ್ ಐಟಮ್ಸು, ಮಕ್ಕಳು ಆಟ ಆಡೋ ಅಂಥ ವಸ್ತುಗಳಿತ್ತು. ಟಾಯ್ಸು, ಬ್ಯಾಟು ಈ ಥರ ಎಲ್ಲ. ಇದೆಲ್ಲ ನಿಮಗೆ 50, 100 ಈ ಥರ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ತುಂಬ ಕಡಿಮೆ ಬೆಲೆ, ಬಟ್ ಆ್ಯಂಡ್ ತುಂಬ ಕಲೆಕ್ಷನ್ ಸಹ ಇದೆ. ನಾವು ನೆಕ್ಸ್ಟ್ ಶಾಪ್ ಬಂದುಬಿಟ್ಟು ಹೋಗಿದ್ದು ಫ್ಲೂಟ್ಸು, ಗನ್ನೆಲ್ಲ ಇಟ್ಟಿರ್ತಾರಲ್ಲ ಆ ಥರ ಶಾಪ್ಗೆ. ಅಲ್ಲೂ ಸಹ ತುಂಬಾ ಚೆನ್ನಾಗಿರುವಂಥ ಮಕ್ಕಳಾಡೋ ಐಟಮ್ಸ್ ಇತ್ತು. ದೀಪಾವಳಿಗೆ ಪಟಾಕಿ ಹಾಕ್ಕೊಂಡು ಹೊಡಿಯೋವಂಥ ಗನ್ಸ್ ಎಲ್ಲ ಇತ್ತು. ಆ್ಯಂಡ್ ಆರ್ಟಿಫಿಷಿಯಲ್ ಫ್ಲವರ್ಸು ಸಹ ಇತ್ತು, ಮನೆಗೆಲ್ಲ ಡೆಕೋರೇಷನ್ ಮಾಡೋಕ್ಕೆ ಯೂಸ್ ಮಾಡೋ ಅಂಥದ್ದು. ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ.
ನೆಕ್ಸ್ಟ್ ಸ್ಟಾಪ್ ಹೋಗಿದ್ದು ನಾವು ಬಂದುಬಿಟ್ಟು ಮ್ಯಾಟ್ ಶಾಪ್ಗೆ. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಗಿರೋ ಮ್ಯಾಟ್ಗಳೆಲ್ಲ ಇತ್ತು. ರೂಮ್ ಆ್ಯಂಡ್ ಕಿಚನ್ ಹಾಲ್ಗೆಲ್ಲ ಯೂಸ್ ಮಾಡೋವಂಥ ಮ್ಯಾಟ್ಸ್ಗಳೆಲ್ಲ ಇತ್ತು. ಅಲ್ಲಿ ನಿಮಗೆ ಕೆ ಜಿ ಲೆಕ್ಕದಲ್ಲೂ ಕೊಡ್ತಾರೆ, ಸಿಂಗಲ್ ಪೀಸು ಕೊಡ್ತಾರೆ. ಸಿಂಗಲ್ ಪೀಸ್ ಬಂದುಬಿಟ್ಟು 50 ಪರ್ ಈಚ್ ಇರುತ್ತೆ. ಅಲ್ಲೇ ಪಕ್ಕದಲ್ಲಿ ಒಂದು ಚಾಪೆ ಸ್ಟಾಲ್ ಥರ ಇಟ್ಟಿದ್ರು. ಅಲ್ಲಿ ಪರ್ ಚಾಪೆ ಬಂದುಬಿಟ್ಟು ನಿಮಗೆ 150, 100, 200 ರೇಂಜಲ್ಲಿ ಸಿಗುತ್ತೆ. ಆ್ಯಂಡ್ ವಿಂಡೋ ಸ್ಕ್ರೀನ್ ಸಹ ಇತ್ತು, ಅದು ಸಹ ಒಂದು 200 ರೇಂಜ್ ಒಳಗಡೆ ಸಿಗುತ್ತೆ. ಚೆನ್ನಾಗಿತ್ತು ಕ್ವಾಲಿಟಿ ವೈಸ್. ನೆಕ್ಸ್ಟ್ ನಾವು ಹೋಗಿದ್ದು ಬಂದುಬಿಟ್ಟು ಅಲ್ಲಿ ಇವಾಗ ದಸರಾ ಸೀಸನಿಂದ ಇರೋದ್ರಿಂದ ಈ ಥರ ಡೆಕೋರೇಷನ್ ಐಟಮ್ಗಳು ತುಂಬ ಇತ್ತು ಅಲ್ಲಿ. ಸೊ ಇಲ್ಲಿ ನವಿಲೆಲ್ಲ ಬಂದುಬಿಟ್ಟು ನಿಮಗೆ ಪೂರ್ತಿ ಸೆಟ್ಟು 1500 ಆಗುತ್ತೆ. ನೆಕ್ಸ್ಟ್ ಈ ಥರ ನಿಮಗೆ ಕ್ಯಾಪ್ಗಳೆಲ್ಲ ಬಂದುಬಿಟ್ಟು 150 ಆ ರೇಂಜಲ್ಲಿ ಸಿಗುತ್ತೆ. ಕ್ಯೂಟಾಗಿ ಕಲರ್ಫುಲ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಬ್ಯಾಗೆಲ್ಲ ಬಂದುಬಿಟ್ಟು ನಿಮಗೆ ಜಸ್ಟ್ 30 ರುಪೀಸ್ಗೆ ಸಿಗುತ್ತೆ. ಏನಾದರೂ ಕ್ಯಾರಿ ಮಾಡೋಕ್ಕೆ ನಾವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಅಲ್ಲೇ ಫ್ರೂಟ್ಸ್ಗಳೆಲ್ಲ ನಿಮಗೆ ಪ್ಲೇಟ್ಸ್ ಲೆಕ್ಕದಲ್ಲಿ ಮಾರ್ತಾರೆ, ಬಟ್ ಅಲ್ಲಿ ಕೆ ಜಿ ಲೆಕ್ಕ ಕೊಡಲ್ಲ. ಒಂದು ಪ್ಲೇಟ್ಗೆ ಇಷ್ಟು ಪೇ ಅಂತ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಬಂದುಬಿಟ್ಟು ನಿಮಗೆ 30, 40 ಈ ರೇಂಜಲ್ಲಿರುತ್ತೆ. ಹಾಗೆ ಪಕ್ಕದಲ್ಲಿ ಈ ಥರ ಪ್ಲೇಟ್ಸ್ ಡಿಸೈನ್ ಆಗಿರೋ ಪ್ಲೇಟ್ಸ್ಗಳೆಲ್ಲ ಇತ್ತು. ನಾವೇನಾದರೂ ಚಾಟ್ಸು ಸೈಡ್ಸ್ ಎಲ್ಲ ತಿನ್ನುವಂಥ ಪ್ಲೇಟ್ಸ್ಗಳು. ಇದು ಗಾಜಿನ ಪ್ಲೇಟ್ಸ್ ಅಲ್ಲ ಆ್ಯಂಡ್ ಪ್ಲಾಸ್ಟಿಕ್ಕು ಅಲ್ಲ, ಫೈಬರ್ ಪ್ಲೇಟ್ಸ್ ಬಂದುಬಿಟ್ಟು. ಇದು 6 ಪೀಸ್ ಬಂದು ನಿಮಗೆ 100, 200, 300 ಡಿಪೆಂಡ್ಸ್ ಅಪಾನ್ ಸೈಜ್ ಮೇಲೆ ಇರುತ್ತೆ. ಈ ಥರ ಪ್ಲೇಟ್ಸ್ಗಳಲ್ಲಿ ನೀವು ಪಲ್ಯ ತಿನ್ಬೋದು, ಅಥವಾ ಸೈಡ್ಸು ಚಾಟ್ಸು ಈ ಥರ ತಿನ್ಬೋದು, ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಸ್ವೀಟ್ ಕೊಡೋಕ್ಕಾಗಿರ್ಬೋದು, ಏನಕ್ಕಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಹಾಗೆ ತುಂಬ ದೊಡ್ಡ ಪ್ಲೇಟ್ಸು ಸಹ ಇದೆ. ಟಿಫನ್ ಮಾಡೋ ಅಂಥ ಪ್ಲೇಟ್ಸ್ಗಳು ಸಹ ಇತ್ತು. ಇದು ನಿಮಗೆ 150ಗೆ 2 ಅಥವಾ 3 ಆ ಥರ ಕೊಡ್ತಾರೆ. ಟೀಸ್ ಆ್ಯಂಡ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ಇಲ್ಲಿ. ನೆಕ್ಸ್ಟ್ ನಾವು ಹೋಗಿದ್ದು ಬಂದುಬಿಟ್ಟು ತಾಮ್ರ ಐಟಮು, ಈ ದೇವ್ರ ಸಾಮಾನು ಎಲ್ಲ ಇರುತ್ತಲ್ಲ ಆ ಥರ ಶಾಪ್ಗೆ ಹೋದೋ. ಈ ಶಾಪಲ್ಲಿ ದೇವ್ರ ಸಾಮಾನು ಸಿಗುತ್ತೆ, ದೀಪಾವಳಿ ಕಂಬ ಆ್ಯಂಡ್ ವಿಗ್ರಹಗಳೆಲ್ಲ ಸಿಗುತ್ತೆ. ಆ್ಯಂಡ್ ಸ್ಟೀಲ್ ಐಟಮು ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಇಲ್ಲಿ. ಪರ್ ಕೆ ಜಿ ಬಂದುಬಿಟ್ಟು ನಿಮಗೆ 280, 250, 300 ಈ ರೇಂಜಲ್ಲಿ ಇರುತ್ತೆ. ನಾವು ಎಷ್ಟು ಕೆ ಜಿ ಬೇಕಾದರೂ ತೊಗೋಬೋದು. ಕೆ ಜಿ ಲೆಕ್ಕದಲ್ಲಿ ನಿಮಗೆ ಪಾತ್ರೆ ಸಾಮಾನುಗಳನ್ನ ಕೊಡ್ತಾರೆ. ಲೋಟ, ಸ್ಪೂನ್ಸ್ ಆ್ಯಂಡ್ ಸೌಟು, ತಟ್ಟೆ ಆ್ಯಂಡ್ ಬಟ್ಲು ಈ ಥರ ಎಲ್ಲ ಕೊಡ್ತಾರೆ. ಆ್ಯಂಡ್ ಅಲ್ಲಿ ವಿಗ್ರಹಗಳು ಸಹ ಇತ್ತು. ವಿಗ್ರಹಗಳೆಲ್ಲ ಬಂದುಬಿಟ್ಟು ನಿಮಗೆ ಪರ್ ಪೀಸ್ ಲೆಕ್ಕ ಇರುತ್ತೆ. ಅದು ನೀವು ಯಾವ ಸೈಜ್ ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲಿರುತ್ತೆ. ನಾವಲ್ಲಿ ಗಂಟೆ ನೋಡ್ದೋ, ಆಂಜನೇಯರದು ಮತ್ತು ನಂದಿ ಇರೋ ಅಂಥ ಗಂಟೆನ. ಅದು ಒಂದು ಪೀಸ್ ಬಂದುಬಿಟ್ಟು ನಿಮಗೆ 350, 400 ಹೇಳಿದ್ರು. ಚೆನ್ನಾಗಿತ್ತು ಕ್ವಾಲಿಟಿ ವೈಸು, ಡಿಸೈನು ಸಹ ಚೆನ್ನಾಗಿತ್ತು. ಆ್ಯಂಡ್ ಹಸು ವಿಗ್ರಹ ಎಲ್ಲ ಬಂದುಬಿಟ್ಟು ನಮಗೆ ಅಲ್ಲಿ 800, 700, 600 ಆ ಥರ ಹೇಳಿದ್ರು. ತುಂಬ ವೆಯ್ಟ್ ಇತ್ತು ಸಹ, ಅದು ತುಂಬ ಚೆನ್ನಾಗೂ ಇತ್ತು. ಸೇಮ್ ಐಟಮ್ ನಮ್ಗೆ ಇತ್ತಾಳೆ ಬೇಡ ಅಂದರೆ ಪ್ಲಾಸ್ಟಿಕ್ಕು ಸಹ ಇತ್ತು. ಪ್ಲಾಸ್ಟಿಕ್ ಏನು ಯೂಸ್ ಆಗೋಲ್ಲ, ಶೋ ಪೀಸ್ ಥರ ಇರುತ್ತೆ. ಬಟ್ ಈ ತಾಮ್ರ ಐಟಮ್ಗಳೆಲ್ಲ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ವೆಯ್ಟ್ ಇರೋ ಕಾರಣ ಚೆನ್ನಾಗಿತ್ತು ಕ್ವಾಲಿಟಿ ಅಂತ ಅನ್ನಿಸ್ತು. ಹಾಗೆ ಇಲ್ಲಿ ತಾಮ್ರ ಪ್ಲೇಟ್ಸು, ಬಿಂದಿಗೆ ಎಲ್ಲ ಸಿಗುತ್ತೆ. ಈ ಲಕ್ಷ್ಮಿ ಕೂರ್ಸೋಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಬಿಂದಿಗೆ, ಆ ಥರ ಬಿಂದಿಗೆಗಳೆಲ್ಲ ಸಿಗುತ್ತೆ ಇಲ್ಲಿ. ಎಲ್ಲನೂ ಸಹ ನಾವು ದೇವರೆಲ್ಲ ಕೂರ್ಸಾಗ ಎಲ್ಲ ಯೂಸ್ ಮಾಡ್ಕೋಬೋದು. ಆ ಥರ ಐಟಮ್ಸ್ಗಳು ಚೆನ್ನಾಗಿತ್ತು ಇಲ್ಲಿ. ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಒಂದು ಸ್ವೆಟರ್ ಸ್ಟಾಲ್ ಥರ ಇಟ್ಟಿದ್ರು. ಅಲ್ಲೆಲ್ಲ ನಿಮಗೆ ವೆರೈಟೀಸ್ ಆಫ್ ಸ್ವೆಟರ್ಸ್ಗಳು ಸಿಗುತ್ತೆ. ಇದು ಬರೀ ನಿಮಗೆ 150, 130, 200 ರೇಂಜ್ ಒಳಗಡೆ ಸಿಗುತ್ತೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಇನ್ನೂ ಒಂದು ಸ್ಟಾಲ್ ಸಹ ಇತ್ತು, ಆಫ್ ಹೆಲ್ಮೆಟ್ ಸ್ಟಾಲು. ಇದೆಲ್ಲ ಪರ್ ನಿಮಗೆ 100 ರುಪೀಸ್ ಆಗುತ್ತಷ್ಟೇ. ಆ್ಯಂಡ್ ನೆಕ್ಸ್ಟ್ ಸ್ಟಾಲ್ ಬಂದುಬಿಟ್ಟು ನಿಮಗೆ ಎಲ್ಲ ಥರ ವೆರೈಟೀಸ್ಗಳು ಇತ್ತು ಈ ಸ್ಟಾಲಲ್ಲಿ. ನಾವು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡೋ ಅಂಥದ್ದು ಎಲ್ಲ ಐಟಮ್ಸ್ಗಳು ಇತ್ತು, ಅಥವಾ ನೀರಿಗೆ ಕೊಳಗೆ ಯೂಸ್ ಮಾಡೋ ಅಂತಹ ಐಟಮ್ಸು ಎಲ್ಲ ನಿಮಗೆ ಜಸ್ಟ್ 20, 30, 50 ರೇಂಜಲ್ಲಿರುತ್ತೆ. ಬಿಲೋ 100 ರೇಂಜಲ್ಲಿರುತ್ತೆ ಈ ಸ್ಟಾಲ್ಗಳಲ್ಲಲ್ಲಿ. ಈ ಸ್ಟಾಲಲ್ಲಿ ಬರೀ ಯೂಸ್ ಆಗೋ ಐಟಮ್ಸ್ಗಳೇ ಇತ್ತು. ನೈಲ್ ಕಟರು, ಕ್ಲಿಪ್ಸು, ದಾರ ಈ ಥರ ಎಲ್ಲ. ನೆಕ್ಸ್ಟ್ ನಾನು ಹೋಗಿದ್ದು ಬಂದುಬಿಟ್ಟು
ಆ್ಯಟ್ ಎಲ್ಲ ಇಟ್ಟಿರೋವಂಥ ಸ್ಟಾಲ್ಗೆ. ಇಲ್ಲಿ ನಿಮಗೆ ಈಚ್ ಬಂದುಬಿಟ್ಟು 100 ರುಪೀಸ್ ಇತ್ತು. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಮುಂದೆ ತಿರ್ಗಾ ಚಾಪೆ ಥರ ಹಾಕಿರೋವಂಥ ಸ್ಟಾಲ್ ಸಿಕ್ತು. ಇಲ್ಲೂ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ ಇತ್ತು. ಇಲ್ಲೂ ಆ್ಯಸ್ ಯೂಶ್ವಲ್ ಸೇಮ್ ಪ್ರೈಸೇ ಇತ್ತು. ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಮಾತಾಡ್ಕೊಂಡಿರ್ತಾರೇನೋ, ಸೇಮ್ ಪ್ರೈಸೇ ಇತ್ತು. ಇಲ್ಲೂ 150 200 ಆ ರೇಂಜಲ್ಲಿತ್ತು. ನೆಕ್ಸ್ಟ್ ಬಂದುಬಿಟ್ಟು ಸಾಕ್ಸ್ ಎಲ್ಲ ಹಾಕಿದ್ರು ಅಲ್ಲೇ. ಅಲ್ಲಿ ನೀವು ಯಾವುದೇ ತೊಗೊಂಡ್ರು ಜಸ್ಟ್ 100 ರುಪೀಸು. ನಿಮಗೆ ಪರ್ ಸೆಟ್ ಆ ಥರ ಎಲ್ಲ ಕೊಡೋಲ್ಲ. ಇಲ್ಲಿ ನಿಮಗೆ 3 ಸೆಟ್ಸ್ 4 ಸೆಟ್ಸ್ ಆ ಥರ ಇರುತ್ತೆ 100 ರುಪೀಸ್ಗೆ. ಆ್ಯಂಡ್ ಬೇಬೀಸ್ದೆಲ್ಲ ಇರುತ್ತೆ ನೋಡಿ, ಮಕ್ಕಳದು ಕಲರ್ಫುಲ್ಲಾಗಿ 4 ಸೆಟ್ ನಿಮಗೆ ಬಂದುಬಿಟ್ಟು ಜಸ್ಟ್ 100 ರುಪೀಸು. ಆಫೀಸ್ಗೆಲ್ಲ ಯೂಸ್ ಮಾಡೋವಂಥ ಸಾಕ್ಸು ಸಹ ಇತ್ತು. ಅಲ್ಲೇ ಸ್ಯಾರಿ ಎಲ್ಲ ಹಾಕ್ಕೊಂಡಿದ್ರು, ಅದೂ ಸಹ ಕಡಿಮೆ ಬೆಲೆಯಲ್ಲೇ ಇತ್ತು. ಅಷ್ಟೊಂದು ಕ್ವಾಲಿಟೀನ ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಓಕೆ ರೇಂಜಲ್ಲಿತ್ತು. ಆ್ಯಂಡ್ ಗರ್ಲ್ಸ್ದು ನೈಟ್ ವೇರ್ಸ್ದು ಪ್ಯಾಂಟ್ಸ್ ಈ ಥರ ಎಲ್ಲ ಇತ್ತು. ಇದೆಲ್ಲ ನಿಮಗೆ 100 200 150 ಈ ರೇಂಜಲ್ಲಿ ಸಿಗುತ್ತೆ. ನೆಕ್ಸ್ಟ್ ನಾನು ಹೋಗಿದ್ದು ಬಂದುಬಿಟ್ಟು ಡೆಕೋರೇಷನ್ ಐಟಮ್ಸ್ ಎಲ್ಲ ಇರುತ್ತಲ್ಲ ಆ ಶಾಪ್ಗೆ. ಈ ಶಾಪ್ ಅಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ತುಂಬ ಗಿಡಗಳೆಲ್ಲ ಇತ್ತು. ಅದು ನಿಜವಾದ ಗಿಡಗಳೆಲ್ಲ, ಎಲ್ಲ ಆರ್ಟಿಫಿಷಿಯಲ್ ಗಿಡಗಳಿದ್ದಿದ್ದು. ಬಟ್ ನೋಡೋಕೆ ಮಾತ್ರ ನಿಜ ಒರಿಜಿನಲ್ ಗಿಡ ಥರನೇ ಇತ್ತು. ಅಲ್ಲಿದೆ ನೋಡಿ ಬಾಲ್ಸ್ ಥರ ಬಳ್ಳಿ ಎಲ್ಲ, ಅದಂತೂ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಕಡಿಮೆ ಬೆಲೆನೂ ಇತ್ತು ಆ್ಯಂಡ್ ತುಂಬ ಚೆನ್ನಾಗೂ ಇತ್ತು. ನನಗನ್ಸಿದ್ದು ಇಷ್ಟೇ, ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ನಾವು ಫೀಲ್ ಮಾಡೋಕ್ಕಾಗಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ವ ಅಂತ, ಬಂದಮೇಲೆ ಗೊತ್ತಾಗುತ್ತೆ. ಬಟ್ ಈ ಥರ ಶಾಪ್ಗಳಿಗೆಲ್ಲ ಹೋದಾಗ ನಾವು ಒಂದಲ್ಲ ಒಂದನ್ನು ಮ್ಯಾಚ್ ಮಾಡ್ಬೋದು. ನೀವು ನೋಡ್ಬೋದು ಅಲ್ಲೇ ಎಲ್ಲ ಮಗ್ಸ್ಗಳೆಲ್ಲ ಇಟ್ಟಿದ್ದಾರೆ ಆ್ಯಂಡ್ ಪ್ಲಸ್ ಫ್ಲವರ್ಸ್ಗಳೆಲ್ಲ ಇಟ್ಟಿದ್ದಾರೆ, ಪ್ಲ್ಯಾಂಟ್ಗಳೆಲ್ಲ. ನಾವು ಯಾವುದಕ್ಕೆ ಯಾವ್ದು ಬೇಕಾದರೂ ಮ್ಯಾಚ್ ಮಾಡಿ ಹಾಕೋಬೋದು. ಡಿಫ್ರೆಂಟ್ ಟೈಪಲ್ಲಿರೋವಂಥ ಪ್ಲ್ಯಾಂಟ್ಗೆ ಡಿಫ್ರೆಂಟ್ ಟೈಪ್ ಆಫ್ ಆಗಿರೋ ಫ್ಲವರ್ಸ್ನ ನಾವು ಹಾಕ್ಬೋದು. ನಮ್ಗೆ ಹೇಗೆ ಇಷ್ಟ ಆಗಿರುತ್ತೋ ಆ ಥರ ಮಿಕ್ಸ್ ಮ್ಯಾಚ್ ಮಾಡಿ ತೊಗೋಬೋದು ಅಂತ ಅನ್ನಿಸ್ತು. ಇಲ್ಲಿ ಈ ಶಾಪಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಫ್ಲವರ್ಸು ಒಳ್ಳೆ ನೋಡೋಕೆ ಒರಿಜಿನಲ್ ಥರನೇ ಇತ್ತು. ಹಾಗೆ ಇಲ್ಲಿ ಬಾಗಿಲಿಗೆ ತೋರಣ, ಹಾರ ಆ ಥರ ಐಟಮ್ಸ್ ಎಲ್ಲ ಸಿಗುತ್ತೆ. ನೀವು ಲಕ್ಷ್ಮಿ ಕೂರಿಸಿದಾಗ, ಗಣೇಶ ಕೂರಿಸಿದಾಗ ಈ ಥರ ಫ್ಲವರ್ಸ್ಗಳನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಕಾಫಿ ಕುಡಿಯೋ ಮಗ್ಸ್ ಎಲ್ಲ ಇಟ್ಟಿದ್ರು ಬುಟ್ಟಿಲಿ. ಅದೆಲ್ಲ ಪರ್ ಪೀಸ್ ಬಂದುಬಿಟ್ಟು ನಿಮಗೆ 20 30 50 100 ಈ ರೇಂಜಲ್ಲಿತ್ತು. ತುಂಬ ಚೆನ್ನಾಗಿತ್ತು. ಎಲ್ಲ ವೆರೈಟೀಸ್ ಆಫ್ ಡಿಸೈನ್ಸು ಕಲರ್ಸ್ ಎಲ್ಲ ಇತ್ತು. ಇದೇ ಮಗ್ಸ್ ಎಲ್ಲ ನೀವು ಆನ್ಲೈನಲ್ಲಿ ಅಥವಾ ರಿಟೇಲ್ ಶಾಪ್ಗಳಲ್ಲಿ ಅಥವಾ ಮಾಲ್ಗಳಲ್ಲೆಲ್ಲ ಪರ್ಚೇಸ್ ಮಾಡಿದ್ರೆ 1 to 2 ಹೇಳ್ತಾರೆ. ಆ್ಯಂಡ್ ಹಾಗೆಯೇ ಈ ಶಾಪಲ್ಲೇ ನಿಮಗೆ ಈ ಉಪ್ಪು, ಸಕ್ಕರೆ, ಉಪ್ಪಿನಕಾಯಿ ಎಲ್ಲ ಇಟ್ಕೋಬೋದು. ಆ ಥರ ಚಿಕ್ಕ ಮಡಿಕೆಗಳಿತ್ತು. ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು. ಆ್ಯಂಡ್ ಪಿನ್ನಾಣಿ ಸಹ ಇತ್ತು ಇಲ್ಲಿ. ಇದರಲ್ಲಿ ನೀವು ಸಾಲ್ಟ್ ಆ್ಯಂಡ್ ಶುಗರ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋಬೋದು. ಇದೆಲ್ಲ ನಿಮಗೆ ಜಸ್ಟ್ 300 250 ಆ ರೇಂಜಲ್ಲಿ ಇತ್ತು. ತುಂಬ ದೊಡ್ಡ ಸೈಜೇ ನಿಮಗೆ 300 ರೇಂಜ್ಗೆ ಸಿಗುತ್ತೆ. ಆ್ಯಂಡ್ ಕಾಫಿ ಕುಡಿಯೋ ಮಗ್ ನಿಮಗೆ ಡಿಪೆಂಡ್ಸ್ ಅಪಾನ್ ಸೈಜ್ ಮೇಲೆ 50 60 40 ಈ ರೇಂಜಲ್ಲಿ ಕೊಡ್ತಾರೆ. ಅಲ್ಲೇ ಪಕ್ಕದಲ್ಲಿ ಮಕ್ಕಳದ್ದು ಕ್ಯೂಟ್ ಆಗಿರುವಂಥ ಫ್ರಾಕ್ಗಳಿತ್ತು. ನನಗಂತೂ ಇಲ್ಲಿ ಬಟ್ಟೆಗಳನ್ನ ನೋಡಿ ತುಂಬಾ ಶಾಕ್ ಆಯಿತು. ಯಾಕಪ್ಪ ಅಂದರೆ ಮಕ್ಕಳು ಬಟ್ಟೆಗಳೆಲ್ಲ ತುಂಬ ಕಲೆಕ್ಷನ್ಸ್ಗಳಿತ್ತು. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಟೈಪ್ ಆಫ್ ಡಿಸೈನ್ಸ್ ಇತ್ತು, ಕಲರ್ಸ್ ಇತ್ತು. ರಿಪೀಟೆಡ್ ಅಂತೂ ಯಾವುದೂ ಇರಲಿಲ್ಲ. ಹಾಗೆ ಬಟ್ಟೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಪ್ರೈಸ್ ಕೇಳಿ ಅಂತೂ ನನಗಂತೂ ತುಂಬಾ ಶಾಕ್ ಆಯಿತು. ಯಾಕಂದರೆ 150 200 300 ರೇಂಜಲ್ಲಿ ಇದ್ದಿದ್ದೆ ಎಲ್ಲ ಫ್ರಾಕ್ಸೂ. ಯಾವುದು ಅಂಥ ಜಾಸ್ತಿ ಬೆಲೆನೂ ಇರಲಿಲ್ಲ. ಅದೇ ಈ ಥರ ಬಟ್ಟೆಗಳನ್ನ ನಾವು ಹೋಗ್ಬಿಟ್ಟು ರಿಟೇಲ್ ಶಾಪಲ್ಲಿ ಕೇಳಿದ್ರೆ 500 ಕಡಿಮೆ ಅಂತೂ ಯಾರೂ ಕೊಡೋಲ್ಲ. 800 1000 ಅಂತಲೇ ಹೇಳ್ತಾರೆ. ಬಟ್ ಇಲ್ಲಂತೂ ವೆರೈಟೀಸ್ ಆಫ್ ಡಿಸೈನ್ಸು ಕಲರ್ಸು ಸಹ ಇತ್ತು. ಬಟ್ಟೆಗಳೆಲ್ಲ ತುಂಬಾ ಸಾಫ್ಟಾಗಿತ್ತು. ಮಕ್ಕಳಿಗೆ ಇರ್ಸು ಮುರ್ಸು ಕಿಚಿ ಅನ್ನೋ ಥರ ಏನಿರಲಿಲ್ಲ. ವೆರೈಟೀಸ್ ಆಫ್ ಕಲೆಕ್ಷನ್ ಇತ್ತು. ಹಾಗೆ ಅಲ್ಲೇ ಪಕ್ಕದಲ್ಲಿ ಐ ಪಾಲಿಶ್, ಐಬ್ರೋ ಪೆನ್ಸಿಲ್ ಆ್ಯಂಡ್ ಲಿಪ್ ಲೈನರು, ಕಾಂಪ್ಯಾಕ್ಟು, ಕೂಮು, ಐಲೈನರು ಈ ಥರ ಬ್ಯೂಟಿ ಪ್ರಾಡಕ್ಟ್ಸ್ಗಳಿತ್ತು ಅಲ್ಲಿ. ಚೀಪ್ ಆ್ಯಂಡ್ ಬೆಸ್ಟಾಗಿ ಯಾವುದೇ ತೊಗೊಂಡ್ರು ನಿಮಗೆ ಜಸ್ಟ್ 50 130 100 ಆ್ಯಂಡ್ 80 ಈ ರೇಂಜಲ್ಲಿತ್ತು ಅಲ್ಲೆಲ್ಲ. ಆ್ಯಂಡ್ ಕೂಮ್ಗಳೆಲ್ಲ ನಿಮಗೆ ಯಾವುದಾದ್ರೂ ತೊಗೊಳ್ಳಿ, ಕೂಮು 2 ಪೀಸ್ ಬಂದುಬಿಟ್ಟು 50 ಅಂತ ಹೇಳಿದರು. ನಾನಿಲ್ಲಿ ಪರ್ಚೇಸ್ ಮಾಡಿದ್ದು ಬಂದು 2 ಕೂಮ್ ತೊಗೊಂಡೆ. 2 ಪಿಂಕ್ ಕಲರ್ ಚೆನ್ನಾಗಿ ಕ್ಯೂಟಾಗಿತ್ತು ಅಂದ್ಬಿಟ್ಟು.
ನೆಕ್ಸ್ಟ್ ಸ್ಟಾಲ್ ಬಂದುಬಿಟ್ಟು ಎಲ್ಲ ಗರ್ಲ್ಸ್ಗೆ ಇಷ್ಟ ಆಗೋವಂಥ ಐಟಮ್ಸು, ಜುಮ್ಕಿ, ಬಾಲೆ, ಆಮೇಲೆ ಬ್ಯಾಂಗಲ್ಸು, ಇದೆಲ್ಲ ಜಸ್ಟ್ ನಿಮಗೆ 180 ಈ ಥರ ವೆರೈಟೀಸ್ ಆಫ್ ಜುಮ್ಕೀಸ್ ಇದೆ. ನನಗಂತೂ ತುಂಬಾ ತುಂಬ ಇಷ್ಟ ಆಯಿತು. ಯಾವುದೇ ಜುಮ್ಕಿ ತೊಗೊಂಡ್ರು ನಿಮಗೆ ಜಸ್ಟ್ 50, 100 ಈ ರೇಂಜಲ್ಲೇ ಇದ್ದಿದ್ದು. ತುಂಬ ದೊಡ್ಡ ಜುಮ್ಕಿನೂ ಇತ್ತು, ಚಿಕ್ಕ ಜುಮ್ಕಿನೂ ಇತ್ತು. ಬ್ಯಾಂಗಲ್ಸಲ್ಲೂ ಅಷ್ಟೇ ವೆರೈಟೀಸ್ ಆಫ್ ಡಿಸೈನ್ಸ್ ಇತ್ತು. ಗೋಲ್ಡು, ಗ್ರೇ ಆ್ಯಂಡ್ ಮಲ್ಟಿ ಕಲರ್ಸ್ ಇರುವಂಥ ಬ್ಯಾಂಗಲ್ಸ್ಗಳೆಲ್ಲ ಇತ್ತು ನಿಮಗೆ ಇಲ್ಲಿ. ಸ್ಯಾರಿಗೆ, ಲೆಹಂಗಾಗೆ, ಡ್ರೆಸ್ಗೆ ಆ್ಯಂಡ್ ಜೀನ್ಸ್ ವೇರ್ ಮಾಡೋ ಅಂಥ ಬ್ಯಾಂಗಲ್ಸು ಸಹ ಇಲ್ಲಿ ಇತ್ತು. ಅಲ್ಲೇ ಪಕ್ಕದಲ್ಲಿ ಬೇಬೀಸ್ದು ಸ್ಲಿಪ್ಪರ್ಸ್ ಸ್ಟಾಲ್ ಇತ್ತು, ಅದು ಸಹ 150 ಆ ರೇಂಜಲ್ಲೇ ಇದ್ದಿದ್ದು. ಚೆನ್ನಾಗಿತ್ತು, ಕ್ಯೂಟಾಗಿ. ಆ್ಯಂಡ್ ಜುಮ್ಕಿ ಎಲ್ಲ ಬಂದುಬಿಟ್ಟು ನಿಮಗೆ 50, 100 ರೇಂಜಲ್ಲಿತ್ತು. ಚೆನ್ನಾಗಿತ್ತು ಡಿಸೈನ್ಸು, ಕಲೆಕ್ಷನ್ಸ್ ಎಲ್ಲ. ಹೋಗಿ ನೀವು ಪರ್ಚೇಸ್ ಮಾಡಿ. ನಾನಿಲ್ಲಿ ಒಂದು ಸೆಟ್ ಆಫ್ ಬ್ಯಾಂಗಲ್ ಮತ್ತು ಒಂದು ಸೆಟ್ಟು ಇಯರಿಂಗ್ನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಅಂಬ್ರಲಾಗಳೆಲ್ಲ ಇಟ್ಟಿದ್ರು. ಇದೆಲ್ಲ ನಿಮಗೆ ಜಸ್ಟ್ 150, 200, 180 ಈ ರೇಂಜಲ್ಲಿ ಸಿಗುತ್ತೆ. ನೆಕ್ಸ್ಟ್ ಸ್ಟೋರ್ ಬಂದುಬಿಟ್ಟು ನಾವೆಲ್ಲ ಸ್ಟೋರ್ ಮಾಡಿ ಇಟ್ಕೋತೀವಲ್ಲ ಬಾಕ್ಸ್ಗಳು, ಆ ಥರ ಸ್ಟೋರು. ಇದೆಲ್ಲ ನಿಮಗೆ ಪ್ಲಾಸ್ಟಿಕ್ ಡಬ್ಬಗಳು, ಇದೆಲ್ಲ ನಿಮಗೆ ಈಚ್ ಪ್ರೈಸು 150, 180 ರೇಂಜಲ್ಲಿರುತ್ತೆ. ಆ್ಯಂಡ್ ಈ ಮಸಾಲೆ ಐಟಮ್ನೆಲ್ಲ ಸ್ಟೋರ್ ಮಾಡಿರೋ ಈ ಬಾಕ್ಸಲ್ಲೆಲ್ಲ ನೀವು ಎಲ್ಲ ಮಸಾಲೆ ಐಟಮ್ಗಳನ್ನ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು. ಆ್ಯಂಡು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಗಾಜಿಂದು ಬೌಲ್ಸ್ಗಳೆಲ್ಲ ಸಿಗುತ್ತೆ ಈ ಸ್ಟೋರಲ್ಲಿ. ಎಲ್ಲ ಥರದ ಸ್ಟೀಲ್ ಐಟಮ್ಸು ಸಹ ಇತ್ತು ಇಲ್ಲಿ. ಆ್ಯಂಡ್ ಕಟರ್ಸು ಸಹ ಇತ್ತು, ನಾವು ತರಕಾರಿ ಎಲ್ಲ ಹಚ್ಕೊಳ್ಳೋದು ಆ ಥರ ಕಟರ್ಸು ಸಹ ಇತ್ತು. ಹಾಗೆ ಇಲ್ಲಿ ಕಪ್ಸು, ಡ್ರಿಂಕ್ಸ್ ಕುಡಿಯೋಂಥ ಮಗ್ಸ್ಗಳು ಸಹ ಇತ್ತು ಇಲ್ಲಿ. ತುಂಬ ವೆರೈಟೀಸು, ಡಿಸೈನ್ಸು ಸಹ ಇತ್ತು ಇಲ್ಲಿ. ಆ್ಯಂಡ್ ಹಾಗೆಯೇ ಗಾಜಿನ ಬೌಲ್ಗಳು, ಏನಾದರೂ ಕಲಿಸ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ಳೋ ಅಂಥದ್ದು, ಡಿಸೈನ್ ಆಗಿರೋವಂಥ ಮಗ್ಸು, ಕಪ್ಸ್ ಎಲ್ಲ ಇತ್ತು. ಆ್ಯಂಡ್ ಹಾಗೆಯೇ ಇಲ್ಲಿ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಸ್ಟೋರ್ ಮಾಡೋ ಅಂಥ ಇಡೋವಂಥ ಬಾಕ್ಸ್ಗಳಿತ್ತು. ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ಪ್ರೀಮಿಯಮ್ ಕ್ವಾಲಿಟಿಲಿತ್ತು ಎಲ್ಲನೂ. ತುಂಬ ಚೆನ್ನಾಗಿತ್ತು. ಎಲ್ಲ ಡಿಫ್ರೆಂಟ್ ಟೈಪ್ಸಲ್ಲಿತ್ತು. ಕಲರ್ಸು, ಡಿಸೈನ್ಸು ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನೀವು ನೋಡ್ಬೋದು ಬೇಕಾದರೆ. ಪ್ರೈಸು ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಇದೆ ಎಲ್ಲನೂ. ಆ್ಯಂಡ್ ಹಾಗೆಯೇ ಇಲ್ಲಿ ಜ್ಯೂಸ್ ಕುಡಿಯೋವಂಥ ಮಗ್ಗಳಿತ್ತು. ಆ್ಯಂಡ್ ನಾವು ಯಾರಿಗಾರ ಗಿಫ್ಟ್ ಕೊಡಬೇಕಂದ್ರೆ ಅದು ಗಿಫ್ಟ್ ಮಾಡೋ ಅಂಥ ಬಾಕ್ಸು ಇದೆ. ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಎಲ್ಲ ಥರದ ಟಿಫನ್ ಬಾಕ್ಸ್ಗಳೆಲ್ಲ ಇದೆ. ತುಂಬ ಚೆನ್ನಾಗಿತ್ತು ಎಲ್ಲನೂ. ಅಫೋರ್ಡಬಲ್ ಪ್ರೈಸಲ್ಲಿ ಇತ್ತು. ಆ್ಯಂಡ್ ಗಿಫ್ಟ್ ಎಲ್ಲ ಮಾಡ್ಬೋದು ನೀವು ಈ ಥರ ಐಟಮ್ಗಳನ್ನ ತೊಗೊಂಡು. ಕೊಟ್ಟರು ಸಹ, ಕೊಟ್ಟಿರೋರಿಗೂ ಸಹ ಯೂಸ್ ಆಗುತ್ತೆ ಈ ಥರ ಐಟಮ್ಗಳನ್ನೆಲ್ಲ ನಾವು ಗಿಫ್ಟ್ ಮಾಡಿದಾಗ. ಆ್ಯಂಡ್ ಜಾರ್, ಕಂಟೈನರ್ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದೆಲ್ಲ. 1 kg, 2 kg, 3 kg ಆ ಥರ ಜಾರ್ಗಳಿತ್ತು, ಎಲ್ಲ ಗಾಜಿಂದು. ನೆಕ್ಸ್ಟ್ ನಾನು ಹೋಗಿದ್ದು ಬಂದುಬಿಟ್ಟು ಜ್ಯುವೆಲರಿ ಸೆಟ್ಟೆಲ್ಲ ಇರುತ್ತಲ್ಲ, ಇದು ಚಿಕ್ಕಪೇಟೆಯಲ್ಲಿ ನಾನು ಹೋಗಿದ್ದು. ಮೊದಲು ಹೋಗಿದ್ದು ನಾನು ರಾಜಾ ಮಾರ್ಕೆಟು, ಇದು ಚಿಕ್ಕಪೇಟೆ. ಈ ಚಿಕ್ಕಪೇಟೆಯಲ್ಲಿ ನಿಮಗೆ ಎಲ್ಲ ಥರ ಸೆಟ್ಸು
ಜಸ್ಟ್ 800 700ಗೆಲ್ಲ ಸಿಗುತ್ತೆ. ಆ್ಯಂಡ್ ಡಾಬ್ ಎಲ್ಲ ಬಂದುಬಿಟ್ಟು ನಿಮಗೆ 600ಇಂದ ಸ್ಟಾರ್ಟ್ ಆಗುತ್ತೆ. 400ಗೂ ಇರುತ್ತೆ, ಬಟ್ ಅಷ್ಟೊಂದು ಡಿಸೈನ್ ಇರೋಲ್ಲ. 600ಇಂದ ಸ್ಟಾರ್ಟ್ ಆಗೋದು, ಸ್ವಲ್ಪ ಡಿಸೈನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಈ ಸೆಟ್ಟೆಲ್ಲ ಬಂದುಬಿಟ್ಟು ನಿಮಗೆ 600 500 1200 1800 1500 ಈ ರೇಂಜಲ್ಲಿರುತ್ತೆ. ಡಿಸೈನ್ಸು ಅಷ್ಟೇ ಚೆನ್ನಾಗಿರುತ್ತೆ. ಅದೇ ನಾವು ಯಾವ್ದಾರ ಫಂಕ್ಷನ್ಗೆ ಬೇರೆ ಕಡೆ ನಾವು ಬುಕ್ ಮಾಡಿದ್ರೆ ಅದು 1000 ರುಪೀಸ್ ಬಾಡಿಗೆನೇ ಹೇಳ್ತಾರೆ. ಬಟ್ ನಾವು ಇದನ್ನು ಸ್ವಂತಕ್ಕೆ ಪರ್ಚೇಸ್ ಮಾಡ್ಬೋದು ಇಲ್ಲಿ 1000ಗೆ, ಆ ಥರ ಇರುತ್ತೆ. ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಡಿಸೈನ್ಸು ಇರುತ್ತೆ. ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಡಿಸೈನ್ ಸೆಟ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಇಲ್ಲಿ ನಿಮಗೆ ಮುತ್ತಿನ ಸೆಟ್ಗಳು ಸಹ ಸಿಗುತ್ತೆ. ಕಲರ್ ಬೀಟ್ ಇರುವಂಥ ಸೆಟ್ಟು ಸಿಗುತ್ತೆ, ಅಥವಾ ಪೂರ್ತಿ ಗೋಲ್ಡ್ ಬೇಕಂದರೆ ನಿಮಗೆ ಗೋಲ್ಡ್ ಸೆಟ್ಟು ಸಹ ಸಿಗುತ್ತೆ. ನಿಮಗೆ ರೆಡ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಮುತ್ತಿರೋದು, ಸ್ಟೋನ್ಸ್ಗಳಿರೋದು, ನಿಮಗೆ ಪೂರ್ತಿ ಗೋಲ್ಡ್ ಕಲರ್ ಇರೋವಂಥ ಸೆಟ್ಟು ಸಿಗುತ್ತೆ. ಆ್ಯಂಡ್ ಪೂರ್ತಿ ಸ್ಟೋನ್ ಇರೋವಂಥ ಸೆಟ್ಟು ಸಹ ಸಿಗುತ್ತೆ. ಎಲ್ಲ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿರುತ್ತೆ ಆ್ಯಂಡ್ ಚೆನ್ನಾಗೂ ಇರುತ್ತೆ. ನಾನು ನೆಕ್ಸ್ಟ್ ಹೋಗಿದ್ದು ಅಲ್ಲೇ ಬ್ಯಾಗೆಲ್ಲ ಇಟ್ಟಿದ್ರು ಅಂತ ನೋಡೋಕೆ ಹೋದೆ, ಬಟ್ ಬ್ಯಾಗ್ ಏನೂ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ನಾನು ಯಾವುದೂ ಅಲ್ಲಿ ಪರ್ಚೇಸ್ ಮಾಡಿಲ್ಲ. ನೆಕ್ಸ್ಟ್ ನಾನು ಅಲ್ಲೇ ಮುಂದೆ ಹೋದರೆ ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಇತ್ತು. ಸ್ಲಿಪ್ಪರ್ಸ್ ಎಲ್ಲ ಜಸ್ಟ್ ನಿಮ್ಗೆ 100 150 ಆ ರೇಂಜಲ್ಲಿತ್ತು. ಡೈಲಿ ಯೂಸ್ಗೆಲ್ಲ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಮಕ್ಕಳದ್ದು ಟಾಯ್ಸ್ಗಳೆಲ್ಲ ಇತ್ತು. ಕಾರ್, ಬಸ್, ವ್ಯಾನ್, ಜೀಪ್ ಈ ಥರ ಐಟಮ್ಗಳಿತ್ತು. ಇದೆಲ್ಲ ಜಸ್ಟ್ ನಿಮ್ಗೆ 100 150 ರೇಂಜಲ್ಲಿರುತ್ತೆ. ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿತ್ತು ಮಕ್ಕಳೆಲ್ಲ ಆಟ ಆಡೋಕ್ಕೆ. ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಮೆನ್ಸ್ದು ಬೆಲ್ಟ್ ಎಲ್ಲ ಸಹ ಮಾರ್ತಾಯಿದ್ರು. ಆ ಬೆಲ್ಟ್ ಎಲ್ಲ ನಿಮಗೆ ಜಸ್ಟ್ 200 150 ಆ ರೇಂಜಲ್ಲಿತ್ತು. ಆ್ಯಂಡ್ ವಾಲೆಟು ಸಹ ಇತ್ತು. ವಾಲೆಟ್ ಎಲ್ಲ ನಿಮಗೆ ಜಸ್ಟ್ 100 150 200 ಇತ್ತು. ನೆಕ್ಸ್ಟ್ ನಾನು ಹೋಗಿದ್ದು ಬಂದುಬಿಟ್ಟು ಗಡಿಯಾರ ಶಾಪ್ಗೆ. ಗಡಿಯಾರ ಪರ್ಚೇಸ್ ಮಾಡೋಣ ಅಂತ ಹೋದೆ. ಅಲ್ಲೆಲ್ಲ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಡಿಸೈನ್ ಇದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಪ್ರೀಮಿಯಂ ಕ್ವಾಲಿಟಿನೂ ಇದೆ. ಪ್ಲಾಸ್ಟಿಕ್ ಗಡಿಯಾರನೂ ಇದೆ, ಹಾಗೆ ಮೆಟಲ್ ಬಾಡಿ ಇರುವಂಥ ಗಡಿಯಾರನೂ ಇದೆ. ಮೆಟಲ್ ಎಲ್ಲ ಬಂದುಬಿಟ್ಟು ನಿಮಗೆ 950 1000 ಈ ರೇಂಜಲ್ಲಿ ಸಿಗುತ್ತೆ. ನಿಮಗೆ ಪ್ಲಾಸ್ಟಿಕ್ ಬೇಕಂದರೆ ನಿಮಗೆ 400 500 ರೇಂಜಲ್ಲಿ ಸಿಗುತ್ತೆ. ಎಲ್ಲ ಕಂಪ್ನಿ ಗಡಿಯಾರನೇ ಇರೋದು. ಅಜಂತ ಕಂಪ್ನಿದು ಜಾಸ್ತಿ ಇದೆ ಅಲ್ಲಿ. ಆ್ಯಂಡ್ ಹಾಗೆ ನಿಮಗೆ ಮೆನ್ಸ್ದು ವುಮೆನ್ಸ್ದು ವಾಚ್ ಬೇಕಾದರೂ ಸಿಗುತ್ತೆ, ಡೈಲಿ ವೇರ್ ವಾಚಸ್ಸು. ಆ್ಯಂಡ್ ಗರ್ಲ್ಸ್ಗೂ ವೆರೈಟೀಸ್ ಆಫ್ ವಾಚ್ಗಳ ಕಲೆಕ್ಷನ್ಸ್ ಇದೆ. ನಿಮಗೆ ವಾಚ್ಗಳೆಲ್ಲ ಬಂದುಬಿಟ್ಟು 300 400 500 1000 800 ಈ ರೇಂಜಲ್ಲಿ ಸಿಗುತ್ತೆ ನಿಮಗೆಲ್ಲ ವಾಚ್ಗಳಲ್ಲಿ. ನೆಕ್ಸ್ಟು ಅಲ್ಲಿಂದ ನಾವು ಹೋಗಿದ್ದು ಹೂವು ಮಾರ್ಕೆಟ್ಗೆ. ಹೂವು ಮಾರ್ಕೆಟ್ ಒಳಗಡೆ ಹೋಗಲಿಲ್ಲ. ಒಂದು ಸಲ ಹೋಗಿ ವಿಡಿಯೋ ಮಾಡಾಕ್ತೀನಿ. ಅಲ್ಲಿ ಹೂವು ಮಾರ್ಕೆಟ್ ಒಳಗಡೆ ಹೋದ್ರಂತೂ ಸಖತ್ತಾಗಿರುತ್ತೆ. ಈಚೆ ಮಾತ್ರ ನಾವು ಹೂವು ಕೇಳ್ದೋ ಮಾರು 100 ರೂಪಾಯಿನೋ ಹೇಳಿದ್ರು. ಇವಾಗ ಹಬ್ಬದ ಸೀಸನ್ ಅಲ್ವಾ. ಅಲ್ಲೇ ಪಕ್ಕದಲ್ಲಿ ಮಗ್ಗೆಲ್ಲ ಮಾಡಿರೋವಂಥ ಚಿಕ್ಕ ಚಿಕ್ಕ ಹೂವುಗಳಿತ್ತು. ಅದ್ರ ಹೆಸರು ನನಗೆ ಗೊತ್ತಿಲ್ಲ. ತುಂಬ ಕ್ಯೂಟಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇತ್ತು. 100 ರುಪೀಸ್ ಹೇಳಿದ್ರು. ನಾವು ಮಾರ್ಕೆಟ್ ಒಳಗಡೆ ಹೋಗಲಿಲ್ಲ. ಹಣ್ಣಿನ ಮಾರ್ಕೆಟು ಮತ್ತು ತರಕಾರಿ ಮಾರ್ಕೆಟು, ಹೂವು ಮಾರ್ಕೆಟ್ಗೆಲ್ಲ, ಯಾಕಂದರೆ ಟೈಮ್ ಆಗಿತ್ತು, ಮಳೆ ಬರೋಂಗಿತ್ತು ಅಂದ್ಬಿಟ್ಟು. ಸೊ ಈಚೆನೇ ಹಾಕಿದ್ರಲ್ಲ, ಅಲ್ಲೇ ತೊಗೊಂಡು ಬಂದು ಹೂವನ್ನೆಲ್ಲ. ಹೂವು ಮಾರ್ಕೆಟ್ಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಹಾರ ಎಲ್ಲ ಚೆನ್ನಾಗಿ ಮಾಡಾಕಿರ್ತಾರೆ. ಒಂದು ಸಲ ವೀಡಿಯೋ ಮಾಡಾಕ್ತೀನಿ. ನೆಕ್ಸ್ಟು ನಾವು ಹಣ್ಣು ಅಲ್ಲೇ ಹಾಕಿದ್ರು, ಅಲ್ಲೇ ಹೋಗಿ ತೊಗೊಂಡು kg 50 ರೂಪಾಯಿನೋ ಅಷ್ಟೇ. ಚೆನ್ನಾಗಿದೆ ಹಣ್ಣು. ಇಲ್ಲೆಲ್ಲ ನೀವು 1 kg 2 kg ತೊಗೊಂಡ್ರೆ ಅಷ್ಟೇನಾ ಅಂತ ನೋಡ್ತಾರೆ.
ಯಾಕಂದರೆ ಎಲ್ಲ ವ್ಯಾಪಾರಿಗಳು ಇಲ್ಲಿಂದನೇ ತಗೋಗೋದ್ರಿಂದ ಅವರೆಲ್ಲ ಮೂಟೆಗಟ್ಟಲೆ ತೊಗೊಂಡು ಹೋಗ್ತಾರೆ. ಇಲ್ಲಿಂದ ತಂದು ಏರಿಯಾದಲ್ಲಿ ಮಾರ್ತಾರೆ, ಸೊ ಅವ್ರು 1 to ಡಬಲ್ ವ್ಯಾಪಾರ ಮಾಡ್ಕೋತಾರೆ. ಇಲ್ಲೆಲ್ಲ ನಿಮಗೆ ಕಡಿಮೆಗೆ ಸಿಗುತ್ತೆ ಆ್ಯಂಡ್ ಚೆನ್ನಾಗೂ ಇರುತ್ತೆ ಹಣ್ಗಳು. ಯಾಕಂದರೆ ಇಲ್ಲಿಂದನೇ ತಂದು ನಮ್ಮ ಏರಿಯಾಗಳಲ್ಲಿ ಮಾರೋದು. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಮಸಾಲೆ ಐಟಮ್ಸು, ಈ ಎಣ್ಣೆಗೆ ಹಾಕೋ ಬೋಟಿ ಆ ಥರ ಐಟಮ್ಸ್ಗಳೆಲ್ಲ ಇತ್ತು. ಇದೆಲ್ಲ ಕೆ ಜಿಲಿ ಮತ್ತು 100 ಗ್ರಾಮ್ 1/4 kg ಆ ಥರ ಕೊಡ್ತಾರೆ. ನಿಮಗೆ 1/4 kg ಎಲ್ಲ ಏನು 50, 30 ಆ ರೇಂಜಲ್ಲಿರುತ್ತೆ. ನೆಕ್ಸ್ಟ್ ನಾನು ಅಲ್ಲಿಂದ ಮೆಟ್ರೋ ಸ್ಟೇಷನ್ ಕಡೆ ಹೊರಟೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸಂಡೇ ಬಜಾರ್. ನನಗೂ ಗೊತ್ತಿರಲಿಲ್ಲ ಮೆಟ್ರೋ ಸ್ಟೇಷನ್ ರೋಡಿಂದನೇ ಸ್ಟಾರ್ಟ್ ಆಗೋದು ಸಂಡೇ ಬಜಾರ್ ಅಂತ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಈ ಸಂಡೇ ಬಜಾರಲ್ಲಿ ನಿಮಗೆ ಎಲ್ಲ ಸೆಕೆಂಡ್ಸಿಗೆ ಸಿಗುತ್ತೆ. ಯೂಸ್ ಮಾಡಿರೋ ಅಂಥ ಐಟಮ್ಸು ಸಿಗುತ್ತೆ, ಮಾಡದೇ ಇರೋ ಐಟಮ್ಸು ಸಿಗುತ್ತೆ. ಕ್ವಾಲಿಟೀಸ್ ಎಲ್ಲ ನಿಮಗೆ ಓಕೆ ರೇಂಜಲ್ಲಿರುತ್ತೆ, ಅಂಥ ಗುಡ್ ಕ್ವಾಲಿಟಿ ಏನೂ ಇರಲ್ಲ. ಪ್ರೈಸ್ ಮಾತ್ರ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಟೀ ಶರ್ಟ್ಸ್ ಎಲ್ಲ ಬರೀ 80, 50 ರೇಂಜಲ್ಲಿ ಸಿಗುತ್ತೆ. ನೈಟ್ ಪ್ಯಾಂಟರ್ಸ್ ಎಲ್ಲ ನಿಮಗೆ 50 ರುಪೀಸ್ 100 ರುಪೀಸಲ್ಲೇ ಸಿಗುತ್ತೆ ನಿಮಗೆ. ಆ್ಯಂಡ್ ಜಾಕೆಟ್ಸ್ ಎಲ್ಲ ಸಿಗುತ್ತೆ. ಈ ಟ್ರಾವೆಲ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಅದೆಲ್ಲ ಯೂಸ್ ಮಾಡಿರೋ ಜಾಕೆಟ್ಸಾ ಅಥವಾ ಹೊಸ ಜಾಕೆಟ್ಸಾ ಅಂತ ನನಗೆ ಗೊತ್ತಾಗಿಲ್ಲ. ಆ್ಯಂಡ್ ಗಾಗಲ್ಸ್ ಎಲ್ಲ ಇತ್ತು. ಗಾಗಲ್ಸ್ ಎಲ್ಲ ನಿಮಗೆ ಜಸ್ಟ್ 50 ರುಪೀಸ್ 80 ರುಪೀಸ್ 100 ರುಪೀಸಲ್ಲಿ ಇತ್ತು. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಗಾಗಲ್ಸ್ ಇತ್ತು ಅಲ್ಲಿ. ಇಲ್ಲಿ ಎಲ್ಲ ನಿಮಗೆ ಓಕೆ ಕ್ವಾಲಿಟಿನೇ ಸಿಗೋದು. ಪ್ರೀಮಿಯಂ ಕ್ವಾಲಿಟಿ ಚೆನ್ನಾಗಿರೋ ಅಂಥದ್ದೇನೂ ಸಿಗೋಲ್ಲ. ಎಲ್ಲ ಸೆಕೆಂಡ್ಸ್ಗೆಲ್ಲ ಸಿಗೋದು. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಸೂಟ್ ಕೇಸ್ ಆ ಥರ ಐಟಮ್ಸ್ ಇತ್ತು. ಇದೆಲ್ಲ ಬಜೆಟ್ ಫ್ರೆಂಡ್ಲಿ, ತೊಗೊಳ್ಳೋರು ತೊಗೋತಾರೆ. 1500 1000 ಒಳಗೆ ಸಿಗುತ್ತೆ. ಆ್ಯಂಡ್ ನೈಟ್ ವೇರ್ಸ್ ಎಲ್ಲನೂ ಅಷ್ಟೇ ಜಸ್ಟ್ 50, 100 ರೇಂಜಲ್ಲಿರುತ್ತೆ ನೈಟ್ ಡ್ರೆಸ್ ಟೀ ಶರ್ಟ್ಸ್ ಎಲ್ಲ. ಹಾಗೆ ಅಲ್ಲಿಂದ ಮುಂದೆ ಬಂದರೆ ಬ್ಯಾಗೆಲ್ಲ ಇಟ್ಟಿದ್ರು. ಬ್ಯಾಗೆಲ್ಲ ನಿಮಗೆ ಜಸ್ಟ್ 400, 500 ರೇಂಜಿಗೆ ಸಿಗುತ್ತೆ. ಚೆನ್ನಾಗಿತ್ತು. ಸೆಕೆಂಡ್ಸೋ, ಬಟ್ ಇದು ಹೊಸದನ್ನೋದು ನಂಗೆ ಗೊತ್ತಾಗಿಲ್ಲ. ಸಂಡೇ ಬಜಾರಲ್ಲಿ ಇಟ್ಟಿರೋದ್ರಿಂದ ಓಕೆ ಚೆನ್ನಾಗಿತ್ತು, ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು. ನೆಕ್ಸ್ಟು ಅಲ್ಲಿಂದ ಮುಂದೆ ಬಂದರೆ ಈ ಟೂಲ್ಸ್ ಎಲ್ಲ ಇಟ್ಟಿದ್ರು. ಕಟಿಂಗ್ ಪ್ಲೇರು ಆ್ಯಂಡ್ ಮೋಟರ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಐಟಮ್ಸ್ಗಳಿತ್ತು. ಇದೆಲ್ಲ ಅಫೋರ್ಡಬಲ್ ಪ್ರೈಸು ಆ್ಯಂಡ್ ಕಡಿಮೆ ಬೆಲೆಯಲ್ಲಿ ಸಿಗೋ ಅಂಥ ಐಟಮ್ಸ್ಗಳು ಸಂಡೇ ಬಜಾರಲ್ಲಿ. ಇದಾಗಿತ್ತು ನನ್ನ ಸಂಡೆಯ ವ್ಲಾಗ್. ಯಾರಿಗೆಲ್ಲ ನನ್ನ ವಿಡಿಯೋ ತುಂಬ ಇಷ್ಟ ಆಯಿತು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋನ ಮೊದಲಿಗೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು, ಟೇಕ್ ಕೇರ್.